ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾಲಿಶು ವ್ಲಾಗ್ಸ್. ಇವತ್ತು ಪೂಜೆ ಎಲ್ಲ ಸ್ವಲ್ಪ ಲೇಟಾಗೆ ಆಯಿತು. ಯಾಕಂದರೆ ಲಿಶನ್ ಕೂಡ ಸ್ಕೂಲಿಗೆ ಹೋಗಿರಲಿಲ್ಲ, ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ನನ್ನ ಹಸ್ಬೆಂಡಿಗೆ ಕೂಡ ರಜಾ ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಗೆ ಪೂಜೆ ಮಾಡಿಕೊಂಡು ಲೇಟಾಗೆ ತಿಂಡಿ ಮಾಡ್ತಾಯಿದ್ದೀನಿ. ಈಗ ಪೂಜೆ ಮಾಡ್ಕೊಳ್ಳೋಣ ಅಂತ ಒಂದು ಸಿಂಪಲಾಗಿ ರಂಗೋಲಿ ಹಾಕೋತಾ ಇದ್ದೀನಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡೋಣ ಅಂತ ಬಂದೆ. ನಾನು ನೈಟು ಸಾಬುದಾನನ ನೆನೆಸಿಟ್ಟಿದ್ದೆ. ಅದು ಈ ಥರ ಆಗಿದೆ. ಅಂದರೆ ತುಂಬ ನೀರು ಹಾಕಿ ನೆನೆಸೋಕೆ ಹೋಗ್ಬಾರ್ದು ಸಾಬುದಾನನ. ನೀವು 1 ಲೋಟ ಸಾಬುದಾನ ತೊಗೊಂಡ್ರೆ ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು. 2 ಲೋಟ ತೊಗೊಂಡ್ರೆ 1 ಲೋಟ ನೀರು ಹಾಕಿದ್ರೆ ಸಾಕು. ಆಗ ಈ ಥರ ಉದುದ್ರಾಗಿ ನೆಂದಿರುತ್ತೆ. ತುಂಬ ನೀರು ಹಾಕ್ಬಿಟ್ರೆ ಅದು ಪಾಯಸ ಥರ ಆಗೋಗ್ಬಿಡುತ್ತೆ. ನೀರು ಚೆನ್ನಾಗಿ ಬರಲ್ಲ ಸಾಬುದಾನ ಕಿಚಡಿ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನೆನೆಸ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ಈಗ ಸಾಬುದಾನ ಮಾಡೋಕ್ಕೆ ನಾವು ಫಸ್ಟು ಕಡಲೆ ಬೀಜದ ಪೌಡ್ರ್ ಮಾಡ್ಕೋಬೇಕು. ಅದನ್ನು ಕಡಲೆ ಬೀಜ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇದೇ ಮೇನ್ ಇಂಗ್ರೀಡಿಯೆಂಟು ಈ ಸಾಬುದಾನ ಕಿಚಡಿಗೆ. ಇದು ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ಇದನ್ನು ಪೌಡರ್ ಮಾಡ್ಕೋಬೇಕು. ತುಂಬಾ ನುಣ್ಣಗೆ ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಜಾಸ್ತಿ ಹಾಕ್ಬಿಟ್ರೆ ಮಿಕ್ಸಿನಲ್ಲಿ ಎಣ್ಣೆ ಬಿಟ್ಕೊಬಿಡುತ್ತೆ. ಹಾಗಾಗಿ 1-2 ರೌಂಡ್ ಹಾಕಿದ್ರೆ ಸಾಕು. ಸ್ವಲ್ಪ ತರಿಯಾಗಿ ಮಿಕ್ಸರ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇಷ್ಟಿದ್ರೆ ಸಾಕು. ಈಗ ಸಾಬುದಾನ ಕಿಚಡಿ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೀಜ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಇದನ್ನು ನೀಟಾಗಿ ಫ್ರೈ ಮಾಡೋಣ. ಇದು ಫ್ರೈ ಆದಮೇಲೆ ನಾನು ಸ್ವಲ್ಪ ಕಬ್ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಏನು ನೆನೆಸಿಟ್ಕೊಂಡಿದ್ವಲ್ಲ ಸಾಬುದಾನ ಅದನ್ನು ಹಾಕೊಳ್ಳೋಣ. ಹಾಗೆ ಇದಕ್ಕೆ ಆಲೂಗೆಡ್ಡೆನ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಆ್ಯಡ್ ಮಾಡ್ಕೋತಾರೆ. ಒಗ್ಗರಣೆಗೆ ಆ್ಯಡ್ ಮಾಡ್ಕೋತಾರೆ. ನಾನಿಲ್ಲೇ ಆ್ಯಡ್ ಮಾಡ್ಕೊಂಡಿಲ್ಲ. ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಏನು ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಈಗ ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ ಪೌಡರು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಬುದಾನ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು. ಪಾಯಸ ಮಾಡಿದಾಗ ಸಾಬುದಾನ ಯಾವ ಥರ ಟ್ರಾನ್ಸ್ಪರೆಂಟಾಗಿ ಆಗಿರುತ್ತೋ ಅದೇ ಥರ ಆಗಬೇಕು. ಇಲ್ಲ ಅಂದರೆ ತಿನ್ನೋಕ್ಕೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಬೇಕು. ಹಾಗೆ ಇದು ತಳ ಹತ್ತಬಾರ್ದು ಅಂತ ಅಂದರೆ ಏನು ಲಿಡ್ಡು ಕ್ಲೋಸ್ ಮಾಡಿರ್ತೀರಲ್ಲ ಅದನ್ನು ಹಾಗಾಗಿ ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಬೇಕು. ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಆಲ್ರೆಡಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನಾನು ಸ್ವಲ್ಪ ಎಲ್ಲ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸಾಬುದಾನ ಕೂಡ ಟ್ರಾನ್ಸ್ಪರೆಂಟಾಗಿ ಆಗಿದೆ. ಈ ಥರ ಆದ್ರೇ ತಿನ್ನೋಕ್ಕೆ ಚೆನ್ನಾಗಿರೋದು. ಇಲ್ಲ ವೈಟಿಗೆ ಫುಲ್ ವೈಟಿಗಿದ್ರೆ ಚೆನ್ನಾಗಿರಲ್ಲ. ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸಾಬುದಾನ ಕಿಚಡಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಕಾಯಿ ಚಟ್ನಿ ಇದ್ರೇ ಇದು ತುಂಬ ಚೆನ್ನಾಗಿರೋದು, ಟೇಸ್ಟಿಯಾಗಿರುತ್ತೆ. ಇವತ್ತಿನ ತಿಂಡಿ ಬೇಗ ಆಗೋವಂಥ ಸಾಬುದಾನ ಕಿಚಡಿ ಹಾಗೆ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಇವತ್ತು ಲಂಚಿಗೆ ಪಾಲಕ್ ಚಪಾತಿ ಹಾಗೆ ಪನ್ನೀರ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಪಾಲಕ್ನ ಬೇಯಿಸ್ಕೊಳ್ಳೋಣ ಅಂತ ಇಟ್ಕೋತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ ಪಾಲಕ್ ಚಪಾತಿ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ನೀಟಾಗಿ ವಾಶ್ ಮಾಡಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನಾವಿದೇನು ಬೇಯಿಸ್ಕೊಂಡಿರ್ತೀವಲ್ಲ ಇದನ್ನು ಮಿಕ್ಸಿ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಕಲಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ. ಇದು ಕೂಲ್ ಆಗಿಬಿಡೋಣ. ಕೂಲ್ ಆದಮೇಲೆ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಶುಂಠಿ, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಷ್ಟು ಬೇಕೋ
ಅಷ್ಟೇ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ, ತುಂಬ ಜಾಸ್ತಿನ ಕಲಿಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಈಗ ಇದನ್ನು ಎಲ್ಲ ಹಿಟ್ಟಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಪೌಡರು ಹಾಕೋತಾ ಇದ್ದೀನಿ. ಆಲ್ರೆಡಿ ನಾವು ಜೀರಿಗೆ ಸೇರಿಸಿದ್ವಿ, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದ್ರೆ ಏನು ಬೇಡ. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ನಾವೇನು ಪನ್ನೀರ್ ಮಾಡಬೇಕಲ್ವ, ಪನ್ನೀರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಸಿಪ್ಪೆ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ. ಈರುಳ್ಳಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ, ಹಾಗೆ 3 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಹಾಗೆ ಶುಂಠಿ ಸ್ವಲ್ಪ ತೊಗೋಬೇಕು. ಇದೆಲ್ಲ ಏನು ಹಚ್ಚಿಟ್ಕೊತಾ ಇದ್ದೀವಲ್ಲ ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಪನ್ನೀರ್ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಫ್ರೆಶ್ ಪನ್ನೀರು, ಮನೆಯಲ್ಲೇ ಮಾಡುವಂಥದ್ದು. ಅಂದರೆ ನಾನು ಮಾಡಿರೋದಲ್ಲ, ಇಲ್ಲಿ ಮನೇಲಿ ಮಾಡ್ತಾರೆ, ಅದನ್ನು ತರಿಸಿರೋದು. ಎಷ್ಟು ಫ್ರೆಶ್ ಆಗಿದೆ ನೋಡ್ಬೋದು. ನಾವು ಕೂಡ ಮನೇಲಿ ಮಾಡ್ಕೋಬೋದು. ನಾನು ಆಗಾಗ ಹಾಲೇನಾದರೂ ಮಿಕ್ಕಿದ್ರೆ ನಾನು ಪನ್ನೀರ್ ಮಾಡ್ಕೊತಾ ಇರ್ತೀನಿ. ಲಿಶಾನ್ಗೇನಾದರೂ ಪನ್ನೀರ್ ಚಪಾತಿ ಆ ಥರ ಎಲ್ಲ ಮಾಡಿಕೊಡ್ಬೋದು ಅಂತ. ಹಾಗೆ ಇಲ್ಲಿ ನಾನೊಂದು ದೊಡ್ಡ ಪೀಸ್ ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ಲಾಸ್ಟಲ್ಲಿ ತುರಿದ್ಬಿಟ್ಟು ಗ್ರೇವಿ ಒಳಗೆ ಹಾಕ್ಕೊಂಬಿಟ್ರೆ ನೋಡಿ, ಈ ಪೀಸು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಹೀಗೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇದ್ದರೆ ಈ ಥರ ಏನು ಸೇರಿಸ್ಕೊಳ್ಳೋದು ಬೇಡ. ನನ್ನ ಹತ್ರ ಏನು ಇರಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗಾಗಿ ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಇದು ತುಂಬ ಟೇಸ್ಟ್ ಕೊಡುತ್ತೆ, ಕಲರ್ ಕೊಡುತ್ತೆ. ಹಾಗೆ ಏನು ಹಚ್ಚಿಟ್ಕೊಂಡಿದ್ನೆಲ್ಲ ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಅದು ಬೇಗನೆ ಸಾಫ್ಟ್ ಆಗುತ್ತೆ ಟೊಮೊಟೊ ಎಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಸೋಂಪು, 1-2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನು ನೀವು ಒಗ್ಗರಣೆಗೂ ಕೂಡ ಹಾಕ್ಕೋಬೋದು, ಬಟ್ ನಾನು ಇದಕ್ಕೇ ಹಾಕ್ಕೊಂಡಿದ್ದೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗನೆ ಟೊಮೊಟೊ ಸಾಫ್ಟ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗಿದೆ. ಇದು ಕೂಲ್ ಬಿಡೋಣ. ಕೂಲ್ ಆದಮೇಲೆ ಮಿಕ್ಸರ್ ಮಾಡ್ಕೊಳ್ಳೋಣ. ಈಗ ಮಿಕ್ಸರ್ ಮಾಡ್ಕೊಳ್ಳೋಣ. ಎಲ್ಲ ಕೂಲ್ ಆಗಿದೆ. ನೋಡ್ತಾ ಇರ್ಬೋದು ನೀಟಾಗಿ ಪೇಸ್ಟ್ ಆಗಿದೆ, ಕಲರ್ ಕೂಡ ಚೆನ್ನಾಗಿದೆ. ಹಾಗೆ ನಾವೇನು ಹುರ್ಕೊಂಡಿದ್ವಲ್ಲ, ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಬಿಟ್ಟು ಗ್ರೇವಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಪಲಾವ್ ಎಲೆ, 1 ಚಕ್ಕೆ, ಹಾಗೆ ಸ್ಟಾರ್ ಹಾಕೋತಾ ಇದ್ದೀನಿ. ಹಾಗೆ ನಾವಿಲ್ಲಿ ಏನು ಗ್ರೇವಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಕಡೆ ಲಿಶಾನ್ಗೆ ಚಪಾತಿ ಕೂಡ ಮಾಡ್ತಾಯಿದ್ದೆ. ನಾನಿವತ್ತು ಈ ಥರ ಶೇಪಲ್ಲಿ ಚಪಾತಿ ಮಾಡಿದ್ದೆ. ಅವನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ತಿಂತಾನೆ. ಹಾಗಾಗಿ ಅವನಿಗೆ ಅಂತ ನಾನು ಈ ಥರ ಮಾಡಿದ್ದೆ. ಈ ಥರ ಶೇಪ್ಸ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ, ನಿಮಗೆ ಬೇಕು ಅಂದರೆ ನೀವು ಕೂಡ ತರಿಸ್ಕೋಬೋದು. ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ, ಅಂದರೆ ಅವರು ಖುಷಿಯಾಗಿ ತಿನ್ಕೊಂಬರ್ತಾರೆ. ಹಾಗೆ ಇಲ್ಲಿ ಗ್ರೇವಿ ಒಂದು ಕುದಿ ಬಂದಿದೆ, ನಾವೇನು ಇಟ್ಕೊಂಡಿದ್ವಲ್ಲ ಅದು. ಇದಕ್ಕೆ ಈಗ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಆಲ್ರೆಡಿ ನಾವು ಫ್ರೈ ಮಾಡ್ಬೇಕಾದ್ರೆ ಸೇರಿಸ್ಕೊಂಡಿದ್ವಿ, ಈಗ ನೋಡ್ಕೊಂಡು ಸೇರಿಸ್ಕೊಬೇಕು. ಈಗ ನೀಟಾಗಿ ಒಂದು ಕುದಿ ಬಂದಿದೆ. ಈಗ ನಾವು ಏನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಈ ಪನ್ನೀರ್ಗೆ ಮ್ಯಾರಿನೇಟ್ ಕೂಡ ಮಾಡಿ ಇಟ್ಕೋಬೋದು. ನಾನಿಲ್ಲೇನು ಮಾಡೋಕ್ಕೋಗಿಲ್ಲ, ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಇದು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇದ್ದರೆ ಸಾಕು, ಆಗಿರುತ್ತೆ. ನಾನೇನು ಎತ್ತಿಟ್ಕೊಂಡಿದ್ನಲ್ಲ ಒಂದು ದೊಡ್ಡ ಪನ್ನೀರು, ಅದನ್ನೆಲ್ಲಿ ತುರ್ಕೊಂಡು ಹಾಕೋತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಆಗಿದೆ ಪನ್ನೀರ್ ಗ್ರೇವಿ, ನೋಡ್ತಾ ಇರ್ಬೋದು. ಈಗೇನಾದರೂ ನಿಮ್ಗೆ ಉಪ್ಪು ಖಾರ ನೋಡಿಬಿಟ್ಟು ಶಾರ್ಟೇಜ್ ಆಗಿದ್ರೆ ಸೇರಿಸ್ಕೊಬೋದು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪನ್ನೀರ್ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಚಪಾತಿ ಕೂಡ ರೆಡಿ ಆಗ್ತಾ ಇದೆ, ಪಾಲಕ್ ಚಪಾತಿ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಇವತ್ತಿನ ಲಂಚು ಟೇಸ್ಟಿ ಹಾಗೆ ಹೆಲ್ತಿ ಆದಂತಹ ಪಾಲಕ್ ಚಪಾತಿ ಹಾಗೆ ಪನ್ನೀರ್. ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.